ಅವ್ರವ್ರ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ, ಓಕೆನಾ? ನೀವು ಹಾಕಿ ಒಂದಿಷ್ಟು ಗಂಟು. ಗೈಸ್ ಒಂದು ಮಾತು ಹೇಳ್ತೀನಿ, ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಒಂದು ಹೇಳ್ಕೊಟ್ಟವ್ರೆ, ದೊಡ್ಡವ್ರು ಇರ್ಬೇಕಾದ್ರೆ ಚಿಕ್ಕವರು ಇರಬೇಕು ಅಂತ. ಅವ್ರು ಕೆಲಸ ಮಾಡದಿದ್ರೆ ಅವ್ರ ಮನೇನ ಹೇಗೆ ನೋಡ್ಕೊಳ್ತಾರೆ? ಇವಾಗ ಲೀಗಲಿ ಮಕ್ಕಳು ಮಾಡ್ಕೊಳ್ಳಿಲ್ಲ, ಈಗ ಯಾರಪ್ಪ ಅವಳು? ಅಯ್ಯೋ ಹಿಂಗಾಯ್ತಾ, ಸಿಹಿ ಸೌಂಡ್ ಕಮ್ಮಿಡ ಮದ್ವೆ ಆಗೋಯ್ತಾ? ಸೊ ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಾರ್ ದ ಫಸ್ಟ್ ಟೈಮ್, ಖುಷಿಯಿಂದ ಅಲ್ಲ, ಬಟ್ ಆನ್ ಅ ಸ್ಯಾಡ್ ನೋಟ್ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಥಂಬ್ನೇಲ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಯಾವ ಮ್ಯಾಟರ್ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ. ಸ್ವಲ್ಪ ಕ್ಲಾರಿಟಿ, ಎಲ್ಲ ಸ್ಯಾಮ್ ವಿ ಆರ್ ದೇರ್. ಈ ವ್ಲಾಗಿನ ಎಂಡಲ್ಲಿ ನೀವೆಲ್ಲರೂ ಒಂದು ಹಾರ್ಟನ್ನ ಸ್ಯಾಮ್ನ ಟ್ಯಾಗ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನಿಮ್ಗೆ ಗೊತ್ತಿರ್ಬೋದು, ನಾನು 2 days ಬ್ಯಾಕ್ ಒಂದು ಲೈವ್ ವಿಡಿಯೋ ಸಮೀರ್ದು ಹಾಕಿದ್ದೆ. ಏನಾಗ್ತದೆ ಎತ್ತ, ತುಂಬ ಕ್ಲಾರಿಫಿಕೇಶನ್ ನಿಮ್ಗೆ ಬೇಕಿದೆ, ತುಂಬ ಡೌಟ್ಸ್, ತುಂಬ ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿದೆ. ಐ ಆಮ್ ನಾಟ್ ದ ರೈಟ್ ಪರ್ಸನ್ ಇದನ್ನೆಲ್ಲದೂ ಕ್ಲಾರಿಟಿ ಕೊಡೋದಕ್ಕೆ. ಬಟ್ ಅವ್ರ ಭಾವ ಬಂದು ಬಿಫೋರ್ ಅಕ್ಕನ ಮದುವೆ ಆಗೋಕ್ಕಿಂತ ಮುಂಚೆ, ಬಿಫೋರ್ ಪ್ರೀತಿ ಮಾಡೋಕ್ಕಿಂತ ಮುಂಚೆನೂ ನಮಗೆ ಗೊತ್ತಿರೋರು. ಐ ನೋ ಅಬೌಟ್ ದಿಸ್ ಪರ್ಸನ್, ಓಕೆನಾ? ಸೊ ಅದಕ್ಕೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಅವ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಬಿಟ್ಟು, ನಾನು ಕೊಟ್ಟಿರೋ ಕ್ಲಾರಿಫಿಕೇಷನ್ಗೆ ಬಿಟ್ಟು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಬಿಕಾಸ್ ಈ ರೀಲ್ನ ನಾನು ಅಪ್ಲೋಡ್ ಮಾಡಿದಾಗಿಂದ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ, ಪರ್ಸ್ನಲಿ ನನಗೆ ಮೆಸೇಜ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಬನ್ನಿ, ನನಗೆ ಎಷ್ಟು ಗೊತ್ತಿದೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಮೀರ್ ಬ್ರೋ ಬಂದು ನಮಗೇನು ಪರಿಚಯ ಅಲ್ಲ, ನಾನು ವ್ಲಾಗ್ ನೋಡಿನೇ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ಫ್ಯಾನ್ ಅಂದ್ಕೊಳ್ಳಿ, ಅಷ್ಟೇ, ಓಕೆನಾ? ಸೊ ಇವ್ರ ಭಾವ ಬಂದು ನಾನು ಓದ್ತಿರ್ಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್, ವೆರಿ ಕ್ಲೋಸ್ ಫ್ರೆಂಡ್ನ ಬಾಯ್ ಫ್ರೆಂಡ್ ಆಗಿದ್ರು ಅವಾಗ, ಓಕೆನಾ? ಸೊ ಅವಾಗ ಅವಳಿಗೂ ಚೀಟ್ ಮಾಡಿದ್ದಾರೆ, ಹೇಗೆ ಅನ್ನೋದನ್ನ ಹೇಳ್ತೀನಿ. ಸೊ ಅವಾಗಿಂದ ಬಂದರೆ ಅವಳ ಹೆಸರು ತೊಗೊಳಕ್ಕಾಗಲ್ಲ, ಓಕೆನಾ? ಸೊ ಇಲ್ಲಿ ಯಾರ ಹೆಸರು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರು ಇಬ್ಬರನ್ನ ಎಲ್ಲ ಮಾಡಿಲ್ಲ. ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ವೆರಿ 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 ಕ್ಲೋಸ್ ಫ್ರೆಂಡ್ನ BF ಆಗಿದ್ರು ಅವರು. ಸೊ ಆವಾಗ ಪರಿಚಯ ಮಾಡಿಕೊಟ್ಟಾಗ ನಮ್ಮ ಕಮ್ಯುನಿಕೇಷನ್ ಪ್ರಶಾಂತ್ ಬ್ರೋ ಜೊತೆ ಆಗಿದ್ದು. ಸಮೀರ್ ಅವರ ಭಾವನ ಹೆಸರು ಪ್ರಶಾಂತ್ ಅಂತ. ಸೊ ಆ ಅಣ್ಣ ನಮ್ಮ ಜೊತೆ ಏನಂತ ಜಾಸ್ತಿ ಕ್ಲೋಸ್ ಅಲ್ಲ, ಜಸ್ಟ್ ಬಿಕಾಸ್ ಅವನು ಒಂದು ನನ್ನ ಫ್ರೆಂಡ್ನ ಬಾಯ್ ಫ್ರೆಂಡ್ ಅಂತ ಅಷ್ಟೇ. ಸೊ ಆವಾಗ ನಾವು ವಿದ್ಯಾಪೀಠ ಸರ್ಕಲಲ್ಲಿ ಇದ್ವಿ, ಓಕೆನಾ? ಬಸವನಗುಡಿ ವಿದ್ಯಾಪೀಠ ಸರ್ಕಲ್. ಆವಾಗ ಬಂದು ಒಂದ್ಸಲ ನಮ್ಮದು ಕಾರ್ ಕೇಳಿದ್ರು, ಫ್ಯಾಮಿಲಿನ ಆಚೆ ಕರ್ಕೊಂಡು ಹೋಗಬೇಕು, ನಿಮ್ಮದು ಕಾರ್ ಕೊಡಿ ಅಂತ. ನಾವು ಅಷ್ಟೇ, ಅವ್ರು ನಮ್ಗೆ ಪರ್ಸ್ನಲಿ ಅಷ್ಟು ಗೊತ್ತಿಲ್ಲ ಅಂದ್ರೂ ನಮ್ಮ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ವಾ ಅಂತ ಅಂದ್ಬಿಟ್ಟು ಓಕೆ ಬ್ರೋ ತೊಗೊಂಡೋಗಿ ಅಂತ ಕೊಟ್ವಿ. ವಾಪಸ್ ಯಾವಾಗ ತೊಗೊಬಂದ್ರು, ಬ್ಯಾಕ್ ಸೈಡ್ ಏನೋ ಸ್ವಲ್ಪ ಸ್ಕ್ರ್ಯಾಚು ಡೆಂಟ್ ಆಗಿತ್ತು. ಸೊ ನಮ್ಮ ಮನೆಯವ್ರು ಕೇಳಿದ್ರು, ಏನಿದು ಸ್ಕ್ರ್ಯಾಚ್ ಆಗಿದೆ, ಇದಿರಲಿಲ್ಲ ಅಂತ. ಆವಾಗ ಆಬ್ವಿಯಸ್ಲಿ ನನಗಷ್ಟು ಐಡಿಯಾ ಇಲ್ಲ ಅಂದರೂ ಅವ್ರವ್ರ ಕಾರ್ ಬಗ್ಗೆ ಜೆಂಟ್ಸಿಗೇನೆ ಅಷ್ಟು ಐಡಿಯಾ ಇರೋದು. ಆವಾಗ ಅವರಿಬ್ರು ಒಪ್ಕೊಳ್ಳಿಲ್ಲ, ಇಲ್ಲ ಏನಾಗಿಲ್ಲಲ್ಲ, ನಾವೇನು ಮಾಡಿಲ್ಲ ಅಂತ. ನಾವು ಹಿಂಗೆ ಅಷ್ಟು ಕೇಳೋಕ್ಕಾಗುತ್ತೆ ಅಂತ ಬಿಟ್ಟಾಕ್ಬಿಟ್ವಿ. ಬಟ್ ಇದನ್ನು ನಾವು ನನ್ನ ಫ್ರೆಂಡ್ ಹತ್ರ ಹೇಳಿದ್ವಿ, ಹಿಂಗೆ ನಿನ್ನ ಬಾಯ್ ಫ್ರೆಂಡ್ ಅಂತ ಕೊಟ್ಬಿಟ್ವಿ ಕಣೆ, ನೋಡು ಈ ಥರ ಡೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅವಳು ಯಾವಾಗ ಪ್ರಶಾಂತ್ ಬ್ರೋನ ಕೇಳಿದ್ಲು, ಅವರು ಇಲ್ಲ ಏನಾಗಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಾ ಇದೆ, ಪ್ಲೀಸ್ ಅವಾಯ್ಡ್ ಮಾಡಿ. ಸಿಹಿನ ಸೈಲೆಂಟಾಗಿ ಕೂರ್ಸೋದಕ್ಕೆ ಕಾರ್ಟೂನ್ ಹಾಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಆವಾಗ ಅವಳು ಬಂದ್ಬಿಟ್ಟು ನನ್ನ ಹತ್ರ ಜಗಳ ಆಡಿದ್ಲು, ನಿನ್ನ ಗಂಡ ಹೆಂಗೆ, ನನಗೂ ನನ್ನ ಬಾಯ್ ಫ್ರೆಂಡ್ ಹೆಚ್ಚು ಕಣೆ, ನೀನು ಹೆಂಗೆ ಸುಳ್ಳು ಹೇಳ್ತೀಯಾ, ಹಂಗೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಮ್ಮಿಬ್ಬರ ಮಧ್ಯೆ ತುಂಬ ಕ್ಲಾಶಸ್ ಆಗೋಯ್ತು. ಸೊ ನಾವು ಬಿಟ್ಟಾಕ್ಬಿಟ್ವಿ. ಅದೊಂದು ಯಾವನೋ ಕಿತ್ತೋಗಿರೋದ್ರಿಂದ ನಮ್ಮ ಫ್ರೆಂಡ್ಶಿಪ್ ನಾವು ಹಾಳು ಮಾಡ್ಕೊತಾ ಇದ್ದೀವಲ್ಲ, ಟಿಲ್ ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಬಿಟ್ಟಾಕ್ಬಿಟ್ವಿ. ಆಮೇಲೆ ಒಂದು ದಿವಸ ಕಾಲ್ ಮಾಡಿದ್ಲು ನನ್ನ ಫ್ರೆಂಡು, ನಮ್ಮ ಮನೆಯವ್ರ ಹತ್ರನೂ ಮಾತಾಡಿದ್ಲು, ಸಾರಿ ಅಣ್ಣ ನಾನು ತುಂಬ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ,
ನೆನ್ನೆ ಮೊನ್ನೆ ಬಂದಿರೋ ಬಾಯ್ ಫ್ರೆಂಡ್ ಹೆಚ್ಚಾಗ್ಬಿಟ್ಟ ನನಗೆ. ನಮ್ಮ ರಿಲೇಷನ್ಶಿಪ್ಪೇ ನಾನು ಬಿಟ್ಬಿಟ್ಟೆ, ನನಗೆ ಗೊತ್ತಾಯ್ತು ಅವನು ಸುಳ್ಳು ಹೇಳ್ದ ಅಂದ್ಬಿಟ್ಟು ಅಂತ. ಅವನು ಅಂದರೆ ಪ್ರಶಾಂತ್. ಸೊ ಏನಾಯಿತು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ಲು, ಪ್ರಶಾಂತ್ ಅವರ ಅಮ್ಮ ಹೇಳಿದ್ದಾರೆ, ಅವ್ರನ್ನೇ ಅವರು ಕರ್ಕೊಂಡು ಹೋಗಿದ್ದಿದ್ದಲ್ವ ಕಾರಲ್ಲಿ, ನಮ್ಮ ಹತ್ರ ಕಾರ್ ಇಸ್ಕೊಂಡು. ಸೊ ಅವ್ರು ಒಪ್ಕೊಂಡಿದ್ದಾರೆ ಅವ್ರ ಅಮ್ಮ, ಹೌದಮ್ಮ ಹಿಂಗೆ ಹೋದಾಗ ಟಚ್ ಆಗ್ಬಿಡ್ತು ಅಂತ. ಯಾವಾಗ ನನ್ನ ಫ್ರೆಂಡಿಗೆ ಸತ್ಯ ಗೊತ್ತಾಯ್ತು ಅವಳು ಬಂದು ತುಂಬ ಬೇಜಾರು ಮಾಡ್ಕೊಂಡ್ಳು. ಏನು ತಿಳಿದೇನೆ ಮಾಡ್ದೇನೆ ನಾನು ನಿಮ್ಮೆಲ್ಲ ಪದ ಹೊಡ್ಸ್ಬಿಟ್ಟೆ, ನನಗೆ ನನ್ನ ಬಾಯ್ ಫ್ರೆಂಡೇ ಹೆಚ್ಚಾಗ್ಬಿಟ್ಟಿದ್ದ ಅವಾಗ, ಸಾರಿ ಅಂದ್ಬಿಟ್ಟು. ಅದಾದಮೇಲೆ ನನ್ನ ಫ್ರೆಂಡಿಗೂ ಗೊತ್ತಿಲ್ಲದೆ ಈಗ ನನ್ನ ಹತ್ರ ಹೇಗೆ ಕಾರ್ ಇಸ್ಕೊಂಡ್ರು ಆ ಥರ ಅಮೌಂಟ್ ಇಸ್ಕೊಂಡಿರೋದಿದೆ. ಸೊ ಆಮೇಲೆ ನನ್ನ ಫ್ರೆಂಡ್ ಕೂಡ ಅವಳು ಅವ್ನು ಕೇಳ್ದ ಅಂದ್ಬಿಟ್ಟು 50,000 ಏನೋ ಕೇಳಿದಂತೆ, ಬೇರೆಯವ್ರ ಹತ್ರ ಇಸ್ಕೊಂಡು ಕೊಟ್ಟಿದ್ದಾಳೆ. ಅವ್ನು ಕ್ಲಿಯರ್ ಮಾಡಿಲ್ಲ, ಕೆಲವು ಮಾಡಿದ್ದಾನೆ ಕೆಲವು ಮಾಡಿಲ್ಲ. ಸೊ ಅವ್ನು ಯಾವಾಗಿಂತ ಕ್ಯಾರೆಕ್ಟರ್ಲೆಸ್ ಮನುಷ್ಯ ಅಂತ ಗೊತ್ತಾಯಿತು, ಶಿ ಬ್ರೋಕಪ್. ಓಕೆನಾ, ಬ್ರೇಕಪ್ ಆದಮೇಲೂ ತುಂಬ ತೊಂದರೆಗಳು ಕೊಟ್ಟಿದ್ದಾನೆ. ಸೊ ಅವ್ರ ಅಣ್ಣನ ಹತ್ರ ಅವಳು ಹೇಳಿ ಸ್ವಲ್ಪ ಹಿಂಗೆ ಮಾಡಿಸಿ ಇದನ್ನು ಒಂದು ಎಂಡ್ ತಂದ್ಲು. ಸೊ ಹಿಂಗೆ ನಮಗೆ ಆಲ್ರೆಡಿ ಪ್ರಶಾಂತ್ ಯಾರು ಅಂತ ಗೊತ್ತಿರೋದು. ಆಮೇಲೆ ಅದಾದಮೇಲೆ ಕಟ್ ಆಫ್, ನಾವು ಈ ಕಡೆ ಬೇರೆ ಏರಿಯಾಗೆ ಬಂದುಬಿಟ್ವಿ ನನ್ನ ಮಗಳ ಎಜುಕೇಷನ್ಗೆ. ಸೊ ಮುಗೀತು ಅಷ್ಟೇ, ಪ್ರಶಾಂತ್ ಅನ್ನೋ ಪಾರ್ಟ್ ಅಲ್ಲೇ ಕಟ್ ಆಯಿತು. ಆ್ಯಂಡ್ ಹೇಗೆ ನಾನು ಹೇಳಿದ್ನಲ್ಲ, ಐ ಆಲ್ಸೋ ಫಾಲೋ ಸಮೀರ್ ಬ್ರೋ. ಸೊ ಏನಾಯಿತು, ಸಂಗಿ ವ್ಲಾಗ್ ನೋಡ್ತಾ ನೋಡ್ತಾ ಸುಮಾರು ಟೈಮ್ ನಾನು ಅಂದ್ಕೊಂಡಿದ್ದೀನಿ ಇವನ್ನೆಲ್ಲೋ ನೋಡಿದ್ದೀನಿ, ಕೇಳಲ್ಲ ಬೇಡವಾ ಅವಳಿಗೂ ಕೇಳಿದ್ರೆ ಅಜೀಬಾಗ್ಬಿಟ್ಟಿರುತ್ತೆ, ಪಾಪ ಅವಳಿಗೆ ಮದುವೆ ಆಗ್ಬಿಟ್ಟಿದೆ ಅದು ಇದು ಅಂದ್ಕೊಂಡು ಒಂದು ದಿವಸ ನಮ್ಮ ಹಸ್ಬೆಂಡಿಗೆ ನಾನು ತೋರಿಸ್ಬಿಟ್ಟು, ಇವ್ರು ಯಾರು ಅಂತ ನಿಂಗೆ ನೆನಪಾಗ್ತೈತೆ, ನಂಗೆ ಫ್ಲ್ಯಾಶ್ ಆಗ್ತಾಯಿಲ್ಲ ಅಂತ ಅಂದೆ. ಆವಾಗ ನಮ್ಮ ಮನೆಯವರು, ಗೊತ್ತಾಗ್ಲಿಲ್ವ ನಿನಗೆ ಪ್ರಶಾಂತು ಅಂತ. ಪಕ್ಕ ತಾನೆ, ನನಗೂ ಅದೇ ಇತ್ತು, ಆದರೆ ನನಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಹೌದಾ ಇಲ್ವಾ ಅನ್ನೋದು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಸೊ ಶಾಕು, ನಾನು ಮದುವೆ ಆಗೋಯ್ತಾ ಅಂದ್ಬಿಟ್ಟು. ಆಗ ನನ್ನ ಫ್ರೆಂಡು ಕಾಲ್ ಮಾಡಿ ಕೇಳಿದಾಗ, ಹೌದು ಕಣೋ ಮದುವೆ ಆಯಿತು ಧರ್ಮಸ್ಥಳದಲ್ಲಿ ಅಂತ ಅಂದರು. ನಮ್ಮ ಅಣ್ಣನೂ ಹೋಗಿದ್ದ ಮದುವೆಗೆ ಅಂದ್ಬಿಟ್ಟು. ಸರಿ ಓಕೆ. ಅಂದರೆ ಸಮೀರ್ ಬ್ರೋ ಮನೆ ಸ್ವಲ್ಪ ಸುಮಾರು ಹತ್ರನೇ ನಮ್ಮ ಮನೆಗೆ, ತುಂಬ ದೂರ ಏನಲ್ಲ. ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ಅವ್ರ ಆ್ಯಕ್ಟಿವ್ನೆಸ್ಸು, ಮೇಯ್ನ್ಲಿ ನನ್ನ ಮಗಳು ಅವ್ರ ಫ್ಯಾಮ್ಲಿ ಎಲ್ಲ ಸೇರಿ ಫನ್ನಾಗಿರ್ತಾರಲ್ಲ ತುಂಬ ಇಷ್ಟ. ಸೊ ಮಕ್ಕಳು ಹೇಗೆ ಕಾರ್ಟೂನ್ ನೋಡಿ 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 ಅಡಿಕ್ಟ್ ಆಗ್ತಾರಲ್ಲ, ಹಾಗೆ ನಮ್ಮ ಸಿಹಿ ಬಂದು ಅವ್ರಿಗೆ ಅಡಿಕ್ಟೆಡ್. ಸೊ ಒಂದು 2-3 ಸಲ ಅವ್ರ ಮನೆಗೆ ಹೋಗಿದ್ವಿ ಬ್ರೋದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ, ಮತ್ತೊಂದ್ಸಲ ಹಬ್ಬದ ಊಟ ಕೊಡೋಕ್ಕೆ. ಆ ಬ್ಲಾಗ್ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡಿ, ದಯವಿಟ್ಟು ಚೆಕ್ಔಟ್ ಮಾಡಿ. ನಿಮ್ಗೆ ಅವ್ರ ಫ್ಯಾಮಿಲಿ ಹಿಂಗೆ ಅನ್ನೋದು ಗೊತ್ತಾಗುತ್ತೆ. ಸೀರಿಯಸ್ಲಿ ಹೋಗಿದ್ವಲ್ಲ ನಾವು, ವಿ ಆರ್ ಎನ್ ಅನ್ನೋನ್. ಓಕೆನಾ, ನಮಗೆ ಬ್ರೋ ಗೊತ್ತು ಪ್ರಶಾಂತ್, ಓಕೆ, ಇಟ್ಸ್ ನಾಟ್ ಕ್ಲೋಸ್ ಅಂತ ಸೆಲೆಬ್ರಿಟಿ ಮನೆಗೆ ನಾವು ಫಸ್ಟ್ ಟೈಮ್ ಒಂದು ಅನ್ನೋನ್ ಹೋಗಿದ್ದೀವಿ. ಓಕೆನಾ, ಹೋಗಿ ಸೆಕ್ಯೂರಿಟಿನ ಕೇಳಿದಾಗೂ ಅಷ್ಟೇ ನಾವು ಕೆಳಗಡೆನೇ ಇದ್ವಿ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾವು ಯಾರೋ ಹೋಗ್ತಾ ಇದೀವಿ ಅವ್ರ ಮನೆಗೆ, ಚೆನ್ನಾಗಿರಲ್ಲ ಮೇಲೂ. ಸೆಕ್ಯೂರಿಟಿ ಅಂಕಲ್ ಹೇಳಿದ್ರು ಹೋಗಿ ಅಮ್ಮ ಮೇಲೆ ಅಂತ. ಸಿ ಅವ್ರ ಸೆಕ್ಯೂರಿಟಿಗೂ ಮನೆಗೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿಟ್ಟಿಲ್ಲ. ದೇ ಆರ್ ಸೋ ಡೌನ್ ಟು ಅರ್ತ್ ಫಾರ್ ದೇರ್ ಫ್ಯಾನ್ಸ್. ಓಕೆನಾ, ನಾವು ಹೋದ್ವಿ, ಕೆಳಗಡೆನೇ ಇದ್ವಿ. ಇಲ್ಲ ಅಂಕಲ್ ಚೆನ್ನಾಗಿರಲ್ಲ, ಫಸ್ಟ್ ಟೈಮ್ ಬಂದಿದ್ದೀವಿ, ಇದ್ರೆ ಅವ್ರನ್ನೇ ಕೆಳಗೆ ಕರೀರಿ ಅಂತ. ಕೆಳಗೆ ಕರೆದ್ವಿ. ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು, ನನ್ನ ಮಗಳನ್ನ ತುಂಬ ಮುದ್ದು ಮಾಡಿದ್ರು. ಏನಂತೀರಾ, ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ, ಮೈಟ್ ಬಿ ಸಿಕ್ಕಿದಾಗ ಅವ್ರನ್ನ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿ ಮಾತಾಡ್ಸ್ತಾ ಇದ್ದೀರಾ ಅವ್ರನ್ನ ಫ್ಯಾಮಿಲಿ ಅಂತ ಅನಿಸೇ ಇಲ್ಲ. ಆ್ಯಂಡ್ ನಮ್ಮ ಲಕ್ಗೆ ಅವತ್ತು ಸಮೀರ್ ಬ್ರೋ ಮನೆಯಲ್ಲೇ ಇದ್ರು, ಬಂದು ಕೇಕ್ ಎಲ್ಲ ಕಟ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ನಾವು ವಾಪಸ್ ಮನೆಗೆ ಬಂದ್ವಿ. ಸುಮಾರು ಸಲ ಅನ್ನಿಸ್ತು ಶುಡ್ ಐ ಟೆಲ್ ಅಂತ, ಅಟ್ಲೀಸ್ಟ್ ಹುಷಾರಾಗಿರಿ ಅಂತ ಹೇಳನ್ವಾ ಅಂತ ಅನಿಸ್ತಾ ಇತ್ತು. ಬಟ್ ಸೀಮಾ ಅಕ್ಕದು ವ್ಲಾಗು ಅದೆಲ್ಲ ನೋಡ್ಬಿಟ್ಟು ನನಗೆ ಚೆನ್ನಾಗೇ ಇದ್ದಾರ. ಯಾಕಂದ್ರೆ ಪಾಸ್ಟ್ ಇಸ್ ಪಾಸ್ಟ್. ಸುಮಾರು ಸಲ ಇವಾಗ ಮನುಷ್ಯ ಬದಲಾಗಿರ್ಬೋದೇನೋ, ಮಾಡಿದ್ದೆಲ್ಲ ಮುಗೀತು ಬಿಡು. ಇವಾಗ ಬ್ಲಾಗ್ ನೋಡಿ ಅವ್ರ ಅತ್ತೆನೂ ಎಷ್ಟು ಚೆನ್ನಾಗಿದ್ದಾರೆ, ಇವಾಗ ಅಣ್ಣನೂ ಎಷ್ಟು ಚೆನ್ನಾಗಿದ್ದಾನ. ಯಾಕಂದ್ರೆ ಎಲ್ಲೂ ಅವ್ರ ಫ್ಯಾಮಿಲಿನ ಬಿಟ್ಕೊಡ್ಲಿಲ್ಲ, ಮೇನ್ ಥಿಂಗ್. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಆದ ತಕ್ಷಣನೇ ನಾವು ಬಿಟ್ಕೊಟ್ಬಿಡ್ತೀವಿ ನಮ್ಮ ಫ್ಯಾಮಿಲಿನ. ಸಿಹಿ ಸೌಂಡ್ ಕಮ್ಮಿ ಇಡು, ನೀನೇ ಇಡು. ಸೊ ಸಣ್ಣ ಪುಟ್ಟ ಫೈಟ್ ಆಗ್ತಿದ್ದಂಗೆ ನಾವು ಫ್ರೆಂಡ್ಸು, ಫ್ಯಾಮಿಲಿ, ಅಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿ ಅಯ್ಯೋ ಹಿಂಗಾಯ್ತು, ಅಯ್ಯೋ ಹಂಗಾಯ್ತು ಅಂದ್ಬಿಟ್ಟು ನಾವೇ ನಮ್ಮ ಫ್ಯಾಮಿಲಿನ ಬಿಟ್ಕೊಡ್ತೀವಿ, ರೈಟ್ ಅಲ್ವಾ? ಸೊ ಇಷ್ಟೆಲ್ಲ ಆದ್ರೂ ಇದು ಸಡನ್ ಆಗಿ ಏನೋ ಆಗಿರೋಕ್ಕೆ ಸಾಧ್ಯ ಇರಲ್ಲ.
ಸೊ ಸುಮಾರು ಜನಕ್ಕೆ ಇದು ಪ್ರ್ಯಾಂಕು ಪ್ರ್ಯಾಂಕು ಪ್ರ್ಯಾಂಕ್ ಇರ್ಬೋದು ಅಂತ ಅನ್ನಿಸ್ತು. ಸಿಹಿ ಸೌಂಡ್ ಆಯ್ತಾ? ಸೊ ಸುಮಾರು ಜನಕ್ಕೆ ಇದೊಂದು ಪ್ರ್ಯಾಂಕ್ ಇರ್ಬೋದು ಅಂತ ಅನ್ನಿಸ್ತು. ಬಟ್ ಫಸ್ಟ್ ಲೈವ್ ನೋಡಿದ ತಕ್ಷಣನೇ ಐ ವಾಸ್ ಡ್ಯಾಮ್ ಶೋರ್ ಇದು ನಿಜಾನೇ ಅಂತ. ಬಿಕಾಸ್ ನಾನು ನಿಮಗೆ ಹೇಳಿದ್ನಲ್ಲ ಕತೆ ಆ ಥರ. ನಾನು ಆ ವಿಡಿಯೋ ಹಾಕಿದ ತಕ್ಷಣ ಸುಮಾರು ಜನ ಮೆಸೇಜ್ ಮಾಡಿದ್ರು. ಹೇಗೆ ನಾನು ನನ್ನ ಫ್ರೆಂಡ್ ಬಗ್ಗೆ ಹೇಳಿದ್ನಲ್ಲ ಅದೇ ಥರ ಅವ್ರ ಫ್ರೆಂಡ್ದು ಕೂಡ ನನಗೆ ಹೇಳಿದ್ರು, ಈ ಥರ ನನ್ನ ಫ್ರೆಂಡ್ಗೂ ಇವ್ರು ಚೀಟ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಸೀಮಾ ಅಕ್ಕಗಿಂತ ಮುಂಚೆ ನನ್ನ ಫ್ರೆಂಡು ಅವ್ರ ಗರ್ಲ್ ಫ್ರೆಂಡ್ ಆಗಿದ್ದವಳು. ಬಟ್ ನನಗೆ ಯಾರು ಮೆಸೇಜ್ ಮಾಡಿದ್ರೆ ಅವರು ಹೇಳ್ತಾ ಇದ್ದಾರೆ ಸೀಮಾ ಅಕ್ಕಗೋಸ್ಕರನೇ ನನ್ನ ಫ್ರೆಂಡ್ಗೆ ಇವನು ಮೋಸ ಮಾಡಿದ್ದು ಅಂತ. ಲೈಕ್ ನಂಗೆ ಅನಿಸ್ತಾ ಇತ್ತು ಒಂದೇ ಒಂದು ಟೈಮಲ್ಲಿ ಎಷ್ಟು ಜನನ ಹುಡುಗ ಆಡಿಸ್ತಾ ಇದ್ದ ಅನ್ನೋದು. ಬಟ್ ನಾನು ಹೇಳೋದು ಅವಾಗೆಲ್ಲ ಹಿ ವಾಸ್ ನಾಟ್ ಮ್ಯಾರಿಡ್, ಅವ್ರಿಗೆ ಮದುವೆ ಅನ್ನೋದು ಆಗಿರ್ಲಿಲ್ಲ. ಏನೋ 100 ಜನನ 200 ಜನನ ನಡೆಸ್ತಾ ಇದ್ದ. ಆ ಹುಡುಗಿರ್ಗೂ ಏನು ಹೇಳೋಕ್ಕಾಗಲ್ಲ ಅನ್ನೋ ಇಂಗ್ಲಿ ಅವರು ಅವ್ರನ್ನ ಟ್ರ್ಯಾಪಲ್ಲಿ ಬಿದ್ದಿರ್ತಾರೆ. ಇವಾಗ ನಾನು ಹೇಳೋದು ಅವ್ರು ಅಷ್ಟು ವೈರಲ್ ಕಪಲ್, ಓಕೆನಾ? ಸಮೀರ್ ಆಗಿರ್ಲಿ, ಸೀಮಾ ಅಕ್ಕ ಆಗಿರ್ಲಿ, ಅವ್ರ ಪ್ರಶಾಂತ್ ಆಗಿರ್ಲಿ, ಎಲ್ಲರಿಗೂ ಗೊತ್ತು, ಎಲ್ಲರ ಫೋನಲ್ಲಿ ಎಲ್ಲ ಓಡ್ತಾ ಇದ್ದಾರೆ ಅವರು. ಈಗ ಯಾರಪ್ಪ ಅವಳು ಸಾಥ್ ಕೊಟ್ಟವಳು, ಮದುವೆ ಆಗಿದ್ದಾನೆ ಅಂತ ಗೊತ್ತು, ಒಳ್ಳೆ ಫ್ಯಾಮಿಲಿ ಇದೆ ಅಂತ ಗೊತ್ತು. ಇವಾಗ ಯಾರಪ್ಪ ಅವಳು ಟ್ರ್ಯಾಪಿಗೆ ಬಿದ್ದವಳು ಅಂತ ನಂಗೆ ನಿಜ ಅರ್ಥ ಆಗ್ತಿಲ್ಲ. ಬಿದ್ದಿರ ಅವಳು ಅಂತವಳೆ, ಏನಂತೀರ? ಅವಳು ಅಂತವಳೆ, ಗೊತ್ತಿದ್ದು ಒಂದು ಮ್ಯಾರಿಡ್ ಮನುಷ್ಯನ ಜೊತೆ ಒಂದು ಲೈಫ್ನೇ ಹಾಳು ಮಾಡ್ತಾ ಇದ್ದಾಳಲ್ಲ ಅವಳು ಅಂತ ಕಚಡನೇ ಇರಬೇಕು. ಸೊ ಈ ಥರ ಕತೆ. ಅವ್ರ ಫ್ಯಾಮಿಲಿ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ, ಅವರು ನಿಮಗೆ ಬ್ಲಾಗಲ್ಲಿ ಹೆಂಗೆ ಕಾಣ್ತಾರಲ್ಲ, ಇನ್ ರಿಯಲ್ ದೇ ಆರ್ ಸೀರಿಯಸ್ಲಿ. ಸೊ ತುಂಬ ಬೇಜಾರಾಯಿತು. ನಾನು ಸೀಮಕ್ಕ ಕಾಲ್ ಮಾಡಿಬಿಟ್ಟು ಇದೆಲ್ಲ ಹೇಳಿದೆ. ಐ ಮೆಸೇಜ್ಡ್ ಸಾಹಿಲನ. ಐ ನ್ಯೂ ಸಮೀರ್ ಬ್ರೋಗೆ ತುಂಬ ಮೆಸೇಜಸ್ ಬಂದಿರುತ್ತೆ ಅಂತ. ಅಕ್ಕನೂ ಇದೆಲ್ಲ ನೋಡೋ ಸಿಚುವೇಶನಲ್ಲಿ ಇರಲ್ಲ ಅಂತ ಗೊತ್ತಿತ್ತು. ಸೊ ನಾನೇನು ಅನ್ಕೊಂಡು ಸಾಹಿಲ್ ಬ್ರೋಗೆ ಮೆಸೇಜ್ ಮಾಡಿಲ್ಲ, ನನಗೇನು ಗೊತ್ತಿದೆ ಹೇಳೋಣ ಅಂತ. ಅವ್ರು ಕಾಲ್ ಮಾಡಿದ್ರು. ನನಗೇನು ನಿಮ್ಮ ಹತ್ರ ಇವಾಗ ಎಕ್ಸ್ಪ್ರೆಸ್ ಮಾಡಿದ್ನಲ್ಲ ಅದನ್ನೆಲ್ಲ ಅವ್ರಿಗೂ ಹೇಳಿದ್ದೀನಿ. ಅವ್ರಿಗೇನು ಕೌಂಟ್ ಇಟ್ಕೊಳ್ಳೋದ ಹೆಣ್ಮಕ್ಳ ಲಿಸ್ಟ್ನ ಗೊತ್ತಾಗ್ತಾ ಇಲ್ಲ. ಆ ಹೆಣ್ಮಗಳು ಹೆಂಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಬ್ರು ಅಣ್ಣ ತಮ್ಮರಿದಾರಲ್ಲ ಅವರೇ ಹಿಂಗಿಟ್ಟಿರೋದು ಆ ಅಕ್ಕನ. ಆ್ಯಂಡ್ ಅಪ್ಪ ಅಮ್ಮ ಅವ್ರ ಸಪೋರ್ಟೇ ಸಾಕು, ಇಂಥವ್ನು ಬೇಕಾ? ಕಾಂಪ್ರಮೈಸೇ ಬೇಡ ಅಂತ ನನ್ನ ಅಭಿಪ್ರಾಯ ಏನಂದ್ರೆ ಕಾಂಪ್ರಮೈಸೇ ಬೇಡ. ಇದು ಬೈ ಮಿಸ್ಟೇಕ್ಲಿ ಆಗಿರೋದಲ್ಲ, ಆ ಮನುಷ್ಯ ಇರೋದೇ ಹಾಗೆ, ಓಕೆನಾ? ಏನೊಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ನಂಗೆ ಅನ್ಸಿದ್ದಂದ್ರೆ ಮಕ್ಕಳು ಮಾಡ್ಕೊಳ್ಳಿಲ್ಲ, ಇಲ್ಲ ಅಂದ್ರೆ ಪಡ್ಬೇಕಾಗ್ತಾ ಇತ್ತು. ಸೊ ದಟ್ ವಾಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ಇನ್ನೊಂದೇನಂದ್ರೆ ದಯವಿಟ್ಟು ಯಾರು ಏನು ಅದೇ ಸಾಹಿಲ್ ಬ್ರೋ ಕೆಲವು ಒಂದು ಪೋಸ್ಟ್ ಮಾಡಿದ್ರು, ಈ ಥರ ಮನೆಯದ್ದು ನೋಡ್ಕೊ ಹೋಗೋ, ಅಕ್ಕಂದಷ್ಟೆಲ್ಲ ಆಗಿದೆ, ನೀನು ಬಂದಿದ್ದು ವಿಡಿಯೋ ಮಾಡಾಕ್ತಾ ಇದೆಯಾ? ಹೌದು, ಅವ್ರು ಉಣ್ಣೋದು ಹೆಂಗಪ್ಪ? ಅವ್ರ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ, ಓಕೆನಾ? ನೀವು ಹಾಕಿ ಒಂದಿಷ್ಟು ಗಂಟು ಅವ್ರು ತಪ್ಪಿರ್ತಾರೆ. ಅವ್ರ ಅಕ್ಕಂದು ಏನಿದೆ ಅದು ನೋಡ್ಕೊತಾರೆ. ಅವರು ಎಲ್ಲ ಜಂಜಾಟದಲ್ಲಿ ಅವನು ಚಿಕ್ಕವನೆಲ್ಲರಿಗಿಂತ, ರೈಟ್? ಸಾಹಿಲ್ ಇಸ್ ದ ಸ್ಮಾಲೆಸ್ಟ್ ಒನ್. ಅವನು ಫ್ಯಾಮಿಲಿ ಇಶ್ಯೂಸಲ್ಲಿ ಏನು ಮಾಡಬೇಕು? ಎಲ್ಲರೂ ಫ್ಯಾಮಿಲಿ ಇಶ್ಯೂಸಲ್ಲಿ ಇದ್ರೆ ಒಂದು ಜವಾಬ್ದಾರಿ ತಗೊಂಡಿರೋ ಅಪ್ಪ ಅಮ್ಮ ಅಣ್ಣ ಇದ್ದಾರೆ ಅಲ್ಲಿ ಅಕ್ಕಂಗೆ ಸಪೋರ್ಟಾಗಿ. ಬಿಸ್ನೆಸ್ ಎಲ್ಲ ನಮ್ಮ ಸೇವಿಂಗ್ಸ್ನ ಹಾಕಿ ಬಿಸ್ನೆಸ್ ಮಾಡ್ತಾರೆ. ಅವನು ಮನೇಲಿ ಕುತ್ಕೊಂಡ್ಬಿಟ್ರೆ ಹೇಗೆ? ಉನ್ನೋದು ಹೆಂಗೆ? ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಈ ಟೈಮ್ನಲ್ಲಿ. ಅವ್ರಿಗೆ ಟೈಮ್ ಕೊಡೋಣ ಫಸ್ಟ್ ಥಿಂಗ್. ಇದು ಟಕ 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 ಹಿಂಗಾಯ್ತು ಹಿಂಗಾಗಲ್ಲ. ಅವ್ರಿಗೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ನಾವು ಅವ್ರಿಗೆ ಕೊಡೋ ಸ್ಪೇಸಿಂದ ಗೊತ್ತಾಗುತ್ತೆ ಅಲ್ವಾ? ಸೊ ಅವ್ರಿಗೆ ಟೈಮ್ ಕೊಡೋಣ, ಅವರು ವಾಪಸ್ ಬರಲಿ. ಇವತ್ತೊಂದು ಬ್ರೋ ಹಾಕಿದ್ದಾರೆ ವಿಡಿಯೋ ಅದ್ರ ಬಗ್ಗೆ ಅಲ್ವಾ? ಅದು ಎಷ್ಟಾಗುತ್ತೆ, ಅವರು ತುಂಬ ಸಿಂಪಲಾಗಿ ಮಾತಾಡಿದ್ದಾರೆ. ಬಿಕಾಸ್ 4 ವರ್ಷ ಅವನ ಜೊತೆ ಇದ್ದು ಸಫರ್ ಮಾಡಿರೋದು ಸೀಮಾ ಅಕ್ಕ. ಸೊ ಅವರೇ ಬಂದು ಇದಕ್ಕೊಂದು ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದು. ಅದನ್ನ ಬಿಟ್ಟು ಬೇರೆ ಯಾರೂ ಅಷ್ಟು ಹೇಳೋಕ್ಕಾಗಲ್ಲ, ಮೇಲಿನ ಮೇಲೆ ನೋಡಿರೋದು ಏನೂ ಹೇಳೋಕ್ಕಾಗಲ್ಲ. ನಾನು ಪರ್ಸ್ನಲಿ ಅನುಭವಿಸಿರೋದು ನೋಡಿರೋದನ್ನ ಕ್ಲಾರಿಟಿ ಕೊಟ್ಟೆ. ಸೊ ಇದ್ರ ಬಗ್ಗೆ
ಅಕ್ಕನೇ ಬಂದು ಕೂತು ಹೇಳ್ದಾಗೇನೆ ನಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗೋದು. ಸೊ ಸಮೀರ್ ಬ್ರೋ ಹೇಳ್ದಾಗೆ ಅವ್ರು ಇವಾಗ ಲೀಗಲಿ ಹೋಗ್ತಾ ಇದ್ದಾರೆ, ಬಟ್ ಏನು ಎತ್ತ ಲೆಟ್ ಅಸ್ ಗಿವ್ ದೆಮ್ ಟೈಮ್. ಅವ್ರ ಫ್ಯಾಮಿಲಿ ಒಂಚೂರು ಸುಧಾರಿಸ್ಕೊಳಕ್ ಟೈಮ್ ಕೊಡೋಣ, ಪಾಸಿಟಿವ್ ಕಮೆಂಟ್ ಮಾಡೋಣ, ನಾವು ನಿಮ್ಮ ಜೊತೆ ಇದೀವಿ ಬ್ರೋ ಅನ್ನೋದನ್ನ. ಅದನ್ನ ಬಿಟ್ಟು ಇದ್ಯಾಕೆ ಬೇಡ. ನಿಮಗೆ ಗೊತ್ತು ಅವ್ರೊಂದು ದಿವಸ ಬಂದು ಪೂರ್ತಿಯಾಗಿ ನಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಸೀಮಾ ಅಕ್ಕನ ಸಮೀರ್ ಬ್ರೋನ ಟ್ಯಾಗ್ ಮಾಡಿ ಹಾರ್ಟ್ ಅಂತ ಕಮೆಂಟ್ ಮಾಡಿ ನಮ್ಮ ಸಪೋರ್ಟ್ ನಿಮ್ಮ ಜೊತೆ ಇದೆ ಅನ್ನೋದನ್ನ ಅವ್ರಿಗೆ ನೀವು ತಿಳಿಸಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಹೆಚ್ಚು ಬೇಕಿದೆ. ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಸಿಹಿ ಸ್ವರ್ಗ ಅಂತ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ನಿಮ್ಮ ಕ್ವೆಶನ್ಸ್ನ ನನಗೆ DM ಮಾಡಿ, ನಾನು ಆ ಕ್ವೆಶನ್ಸ್ಗೆ ಆನ್ಸರ್ನ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಆದಷ್ಟು ಬೇಗ ಈ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗಲ್ಲಿ ಸಿಗೋಣ. ಬೈ ಗೈಸ್. ಲವ್ ಯು ಸ್ಯಾಮ್ ಬ್ರೋ.